ఎక్కడ ఎక్కడ అమ్మా నీవేనా అది? ಸೌಂಡ್ ಏನೋ ಸೌಂಡ್ ಅಂತ ಕುತ್ಕೊಂಡು ಮಾತಾಡ್ತಿರೋ ಥರ ಡಿಸ್ಕಸ್ ಕಲಿತು ಹೇ ಅಂತ ಹೇ ಯಾರದು ಹೇ ಚುಪ್ కీర్తన గారు వచ్చాడా నేను సమాధిలో నువ్వు అటాక్ చేసినా నేను వెళ్ళాను ఇక్కడి నుంచి. కీర్తన్ గారు గైస్ స్కిప్ చేయకండి. సో రామకృష్ణ సిద్ధాంతి గారు, సో ఆయన చేసిన ప్రతి పూజ ఫలిస్తోంది. సో ప్రతి ఒక్కరూ దిల్ ఖుష్గా హ్యాపీగా నాకు కాంటాక్ట్ అవుతున్నారు. నన్ను అడిగి ఆయనకి అప్రోచ్ అవుతున్నారు. మీరు ఏదైనా సరే గైస్, మీ ఇంట్లో అశాంతి మనశ్శాంతి లేకపోవడం, లేదా ఉద్యోగాలకి ఎన్ని ట్రై చేస్తున్నా కుదరకపోవడం, లేదంటే మీ బిజినెస్లో లాస్ అవుతుంది, మీ భార్యాభర్తల మధ్య గొడవలు, సో పిల్లలు మానసిక స్థితి సరి లేకపోవడం, మీకు శత్రుపీడలు, వివాహ ఆలస్యం అవ్వడం, తర్వాత మీకు హాస్పిటల్ ప్రాబ్లమ్స్, ప్రతిసారి మీకు ఏదో ఒకటి జబ్బు రావడం, సో ఇంట్లో ప్రతి ఒక్కరికి ఏదో ఒకటి ఇబ్బంది జరుగుతోంది. సో ప్రతి ఒక్కదానికి వాస్తు సరి లేదనేసి ప్రాబ్లమ్స్ వస్తున్నాయని మన ఇంటికి డౌట్లు ఉంటాయి. ఆత్మ ఉంది లేదా మాకు ఏదో దయ్యం పట్టింది అనేసి భయాందోళనలు చాలామంది ఉన్నారు. సో అందరికీ పూజ చేసి సకాలంలో క్లియర్ చేస్తారు. వాట్సాప్లోనే, అంత దూరం వెళ్ళనవసరం కూడా లేదు, అన్నీ వాట్సాప్లోనే క్లియర్ చేస్తారు. సో ఈ నెంబర్ గుర్తుపెట్టుకొని 99 కింద చూడండి 9949667583 ఈ నెంబర్కి కాంటాక్ట్ అవ్వండి. హలో గైస్, వెల్కమ్ టు యువ పంచ్ ఎంటర్టైన్మెంట్స్. గైస్, చాలా రోజుల తర్వాత నేను ఇక్కడికి జిన్ లొకేషన్, జిన్ పారాడాక్స్ కాలేజ్ తెలుసు కదా మీకు. సో ఎంత హల్చల్ చేసిందో మల్లేష్ బ్రో ఛానల్లో మీరు చాలామంది చూసింటారు. ఇక్కడ వస్తాను బ్రో, ఇది ఇన్సెక్ట్స్ బ్రో, ఇన్సెక్ట్ కడిచింది బ్రో, ఇది చురుక్కనింది. అది ఉంది బ్రో, రావడమే అటాక్ చేయడము. గైస్, సో నాకు ఇంతకుముందు షూట్ చేసినప్పుడు జీన్స్ ఉన్నాయి అనేసి కన్ఫామ్ అయింది. సో కానీ ఇంకొకటి ఏమంటే మదర్ గోస్ట్, ఈ విషయమే నాకు లిటరల్లీ నాకు అది గురించి తెలీదు. సో ఈ బ్రో నాకు 2-3 డేస్ బ్యాక్ నుంచి ఎక్స్ప్లెయిన్ చేస్తూ వచ్చిన తర్వాత ఎమోషన్ అయింది. తర్వాత ఈ బ్రో ఇలా చేద్దాం అంటే తన కోసము ఈ వేరే చోటుకి వెళ్తున్న ಸಂದರ್ಭంలో ಇಕ್ಕಡಿಗೆ ರಾವಾಲ್ಸಿ వచ్చింది. ಇದು ಗಾಯ್ಸ್, ನಾವು ಪ್ಯಾರಾಡಾಕ್ಸ್ ಬಂದಿದ್ದೀವಿ. ನೀವು ಆಲ್ರೆಡಿ ಗೊತ್ತಿರೋದೆ. ಸೊ ಒಳಗಡೆ ಹೋಗ್ತಿದ್ವಿ, ಲೇಟ್ ಮಾಡಿದೆ. ನಾವು ಒಳಗಡೆ ಹೋಗಿ ಕ್ಯಾಪ್ಚರ್ ಮಾಡಿದ್ವಿ. ಅಮಾವಾಸ್ಯೆ, ಹೌದು. ಸಾರಿ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇವತ್ತು ಭಯಂಕರ ಅಮಾವಾಸ್ಯೆ ಗಾಯ್ಸ್, ಅಮಾವಾಸ್ಯೆ ಟುಡೇ. ಸೊ ಒಳಗಡೆ ಹೋಗ್ತಿದ್ವಿ, ಏನಾಗುತ್ತೋ ಅಂತ ಎಕ್ಸೈಟ್ಮೆಂಟ್ ಇದೆ. ಅಮಾವಾಸ್ಯೆ ಅಂತ ಇಂಪಾರ್ಟೆಂಟು ಏನಕ್ಕೆ ಅಂದರೆ ಜಿನ್ಸ್ಗೆ ಜಾಸ್ತಿ ಒಳ್ಳೆಯ ದಿನ ಅಂತಾರೆ. ನೋಡೋಣ, ಇವತ್ತು ಆತ್ಮಗೆ ಏನು ಕೊಟ್ಟರು ಅದು ಸಕ್ಸಸ್, ಅದು ಒಂಥರ ಏನಂತಾರೆ ಬ್ರೋ, ರಿಸೀವ್ ಮಾಡ್ಕೊಂಡಿರುತ್ತೆ. ಸೊ ಆತ್ಮ ಶಾಂತಿ ಸ್ವಲ್ಪ ಸಿಗುತ್ತೆ ಅಂತ ಡೌಟ್. ಅದಕ್ಕೆ ನಾವು ಬಂದಿರೋ ಮೇನ್ ಮ್ಯಾಟರ್. ಸೊ ಇದಕ್ಕೋಸ್ಕರ ಬಂದಿಲ್ಲ ಆ್ಯಕ್ಚುಲಿ, ಬಟ್ ಇದು ಕಂಟೆಂಟ್ ಇದಾಯಿತು.
ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಅಷ್ಟೇ. ಆಯಿತು, ನಮ್ಮ ಕೈಯಲ್ಲಿ ಆದಷ್ಟು ಗಿಫ್ಟ್ನೂ ನಾವು ತಂದಿದ್ದೀವಿ. ಹೋಗೋಣ, ಕೊಟ್ಟೋವಾಗ ಮಾತ್ರ ಇರು ಬ್ರೋ. ಓಕೆ ಗೂಗಲ್, ವಾಟ್ ಈಸ್ ದ ಟೈಮ್ ರೈಟ್ ನಾವು? ಇದು ಜೊತೆಯಲ್ಲಿ The time is 1:26 a.m. ಸೊ ನೋಡಿ ಫ್ರೆಂಡ್ಸ್, ಅಮಾವಾಸ್ಯೆ 1:26 ಅರ್ಧರಾತ್ರಿ ಹೆಂಗಿರುತ್ತೆ ಫುಲ್. ಹೋಗೋಣ ಬ್ರೋ? ಓಕೆ ಬ್ರೋ, ಸರಿನಾ? ಸ್ಟಾರ್ಟ್. ಅಟ್ಯಾಕ್, ಕಮಾನ್. ಎಷ್ಟೋ ದಿನ ಆಗೋಯ್ತು ಬ್ರೋ. ಒಂದು ಕಡೆ ನಡುತ್ತಿದೆ, ಒಂದು ಕಡೆ ಫುಲ್ಲು ಕ್ಯೂರಿಯಾಸಿಟಿ. ಎಲ್ಲೆಲ್ಲಿಂದನೋ ಏನೇನೋ ಸೌಂಡ್ಸ್ ಕೇಳಿಸ್ತಿದೆ ಬ್ರೋ ಅಲ್ವಾ? ಬನ್ನಿ. ಆ್ಯಕ್ಚುಲಿ ಮುಂಚೆ ಹಿಂಗಿದ್ದಿಲ್ಲ ಬ್ರೋ, ಇದೆಲ್ಲ ಫುಲ್ಲು ಕ್ಲೀನ್ ಮಾಡಿದೆ. ಹೌದು పూర్తి వింటర్లో రావడం వల్ల ನಮ್ಮ ಜೊತೆನೇ ಯಾರೋ ನಡ್ಕೊಂಡು ಬರ್ತಿರೋ ಥರ ಫೀಲಿಂಗ್ ಅಲ್ವಾ? ನಮ್ಮ ಹಿಂದೆ ಮತ್ತೆ ಯಾರೋ ಸ್ಟೆಪ್ಸ್ ಸಿಕ್ಕೋ ಥರ ಯಾರೋ ಮಾತಾಡೋದು ಮತ್ತೆ. ಯಾರದು? ಯಾರೋ ಫ್ರೆಂಡ್ಸ್. ಆ್ಯಕ್ಚುಲಿ ಏನಾಗ್ತಿದೆ ಅಂತಂದರೆ ನಮ್ಮಿಂದ ಯಾರೋ ನಡ್ಕೊಂಡು ಬರೋ ಥರ ಫೀಲ್ ಆಗ್ತಿದೆ. ಸೇಮ್ ಫೀಲ್ ಬ್ರೋ ಅಲ್ವಾ? ಮಾಮೂಲಿ ಸ್ಟೆಪ್ಸಾ ಕೆಳಗಡೆನಾ? ಸ್ಟೆಪ್ಸೇ ಬೆಟ್ರ್, ಒಂಥರ ಫೀಲ್ ಇರುತ್ತೆ ಅಂತ ನಾನು ಅನ್ಕೊತೀನಿ. ఏదో మ్యాన్షన్కి పోతున్న ఫీల్ వస్తుంది. ఓకే బన్నీ, ಇಲ್ಲಿ ಮಾತ್ರ ಸ್ವಲ್ಪ ಹಿಂದೆ ಮುಂದೆ ಕಣ್ಕೊಳ್ಬೇಕು ಬ್ರೋ. ಹೌದು, ಯಾಕಂದರೆ ನನ್ನ ಚಾನಲ್ನಲ್ಲೇ ಅತಿ ಭಯಂಕರವಾದ ಲೊಕೇಶನ್. ಹೌದು ಗಾಯ್ಸ್, ಅಯ್ಯೋ ಈ ಆ್ಯಂಗಲ್ ಇವ್ರು ರಕಂಗ ತುಂಬ ಅನುಭವ ಕೊಟ್ಟಿರೋಂಥ ಲೊಕೇಶನ್ ಬ್ರೋ. ಯಾರೋ ಬ್ರೋ ಗೊತ್ತಾ? ಸೀರಿಯಸ್ಲಿ ಬ್ರೋ, ಸ್ಟಾರ್ಟಿಂಗ್ ಅಲ್ಲ ಏನು ಬ್ರೋ? ಯಾರೋ ಏನು ಅಮ್ಮ ನೀವೇನಾ? ಡಿಫ್ರೆನ್ಸ್ ಆಫ್ ಸೆನ್ಸ್ ಫ್ರೆಂಡ್ಸ್, ಇಲ್ಲಿ ನಿಜವಾಗ್ಲೂ ಒಂದೇ ಅಲ್ವಾ ಬ್ರೋ, ಬೇರೆ ಬೇರೆ ಥರ ವಾಯ್ಸ್ ಬರ್ತಿದೆ. ಕೇಳಿಸ್ತಿದೆ, ಪಕ್ಕ ಕೇಳಿಸುತ್ತೆ. ನನಗೆ ಯಾಕೋ ಗೂಸ್ಬಂಪ್ಸ್ ಬರ್ತಾ ಇದೆ. ಆ ತಾಯಿ ಆತ್ಮನೆ ಅನಿಸ್ತಿದೆ ಬ್ರೋ. ಬಟ್ ಟೂ ಡಿಫ್ರೆಂಟ್ ಸೌಂಡ್ಸ್. ಮಗು ಸೌಂಡ್ ఫస్ట్ నీ వాయిస్ తోనే నాకు వినిపించింది కదా, అది హైలైట్ నాకు ಬ್ರೋ. ನಾನು ಮತ್ತೆ ಅದನ್ನೇ ನೆನೆಸ್ಕೊಂತೀನಿ ಬ್ರೋ. ಸುಮ್ಮನೆ ಯಾಕಂದರೆ ಯಪ್ಪ ಮನೆಗೆ ಹೋಗಾದ್ಮೇಲೂ ಗಾಯ್ಸ್ ಸರ್, ಜಿನ್ ಲೊಕೇಶನ್ ಒಳಗಡೆಗೆ ಎಂಟ್ರ್ ಆಗ್ತಿದ್ವಿ. ಅಮ್ಮ ನೀವೇನಾ ಇವಾಗ ಸೌಂಡ್ ಮಾಡಿತ್ತು? ಬಂದ ತಕ್ಷಣ ಸೌಂಡು ಭಯಂಕರ ಇದೆ, ನೋಡಿದ್ದೀರಾ? ಹಲೋ ಬ್ರೋ 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 ಏನು ಕೇಳಿಸ್ತಿದೆ ಬ್ರೋ? ಲಾಸ್ಟ್ ಟೈಮ್ಗಿಂತ ಲಾಸ್ಟ್ ಟೈಮ್ ಇಷ್ಟೊಂದಿಲ್ಲ. ಯಾರದು? ಅಮ್ಮ ఎవరు అక్కడ? నేను మీకోసం వచ్చాము. ಅಮ್ಮ ಆ್ಯಕ್ಚುಲಿ ನಾವು ನಿಮ್ಮನ್ನ ನೋಡಬೇಕು, ನಿಮ್ಮ ಹತ್ರ ಮಾತಾಡ್ಬೇಕಂತಾನೆ ನಾವು ಬಂದಿರೋದು. ಸೊ ನಿಮಗೆ ನಾವು ಗುರ್ತಿದ್ದೀರಾ? ఏం ఎక్కడ ఎక్కడ? ಅಮ್ಮ ನೀವೇನಾ ಅದು? నాకు ಲಿಟ್ರಲಿ ಕರಡಿ ಥರ ಅನಿಸ್ತು ಬ್ರೋ. ಜುಮ್ ಅಂತೂ ನನಗೆ ಕರಡಿ ಬಂದ್ಬಿಟ್ಟಿದೆ ಅಂತ ಬ್ರೋ. ಮೈಯೆಲ್ಲ ಹೇರ್ ಥರ ಇದು ಬ್ರೋ. ಹೆಂಗ್ ಗೊತ್ತಾ, ಮೈಯೆಲ್ಲ ಹೇರು ಕರಡಿಗಿರತ್ತಲ್ವ ಹಂಗೆ ಇತ್ತು. ನಂದು ಸೇಮು. ಬನ್ನಿ ಬ್ರೋ. ಗೇಟ್ ಕ್ಲೋಸಾ? ಕ್ಲೋಸ್ ಆಗೋಯ್ತು. ಅಲ್ಲಿ ಒಳಗಡೆ ಹೆಂಗ್ ಬ್ರೋ ಕಾಣಿಸ್ತು ಮತ್ತೆ? ಅದೇ ಅಲ್ವಾ, ಹೆಂಗೋಯ್ತು? ಅಮ್ಮ ಇವಾಗ ನಾವು ಯಾರನ್ನ ನೋಡಿದ್ರೆ ನೀವೇ ಆಗಿದ್ರೆ ದಯವಿಟ್ಟು ಇವಾಗ ನಮ್ಮ ಎದುರುಗಡೆ ಬರ್ತೀರಾ? ಮತ್ತೆ ನಿಮ್ಗೋಸ್ಕರ ಬಂದಿರೋದು. ನೀವು ಅಳ್ತಾ ಹೋದರೆ ನಮಗೇನು? ಹೊಸ ಅನುಭವ, ಹೊಸ ಫೀಲು. ನನಗೆ ಒಂಥರ ಹೊಸದಾಗಿ ಅನಿಸ್ತಿದೆ ಬ್ರೋ. ಅಮ್ಮ ನೀವೇ ಆಗಿದ್ರೆ ನಮ್ಮ ಮುಂದೆ
ನನಗೆ ಅರ್ಥ ಆಯಿತು, ನೀವೇ ಅಂತ ನನಗೆ ಅನಿಸ್ತಿದೆ. ಅಮ್ಮ ನಾವು ಬರ್ಬೋದಾ ಹೊರಗಡೆ? ಬ್ರೋ ಬ್ರೋ ಬೇಡ, ಹಾಂ ಬ್ಲೈಂಡ್ ಆಗಿ ನಂಬಿಟ್ಟು ಹೋಗ್ಬೇಡ ಬ್ರೋ. ಅದೇನು ನಾನು ಥಿಂಕ್ ಮಾಡ್ತಿದ್ದೀನಿ, ಯಾಕಂದರೆ ನಾನೇನೋ ಸ್ಪ್ಲಿಟ್ ಆಗ್ಬಿಡೋಣ ಅಂತ ಫ್ಲೋರ್ಲಿ ಅಂದ್ಕೊಂಡಿದ್ದೇವೆ, ಬಟ್ ಇಲ್ಲಿ ಬಂದು ಜಿನ್ನಿದೆ, ಅದೇ ಜಿನ್ಸ್ ಇದ್ದೇವೆ, ಜಿನ್ನಲ್ಲ ಸಾಮ್ರಾಜ್ಯ, ಫ್ಯಾಮಿಲಿ, ಪ್ಯಾರಾಡಾಕ್ಸ್. ಫ್ಯಾಮಿಲಿ ಸಂಸಾರ ಮಾಡ್ತಿದೆ ಇಲ್ಲಿ. ಏಯ್ ಇಲ್ಲಿ ಬ್ರೋ, ನಮ್ಮ ಕಣ್ಮುಂದೆ ಬಂದರೆ ಇನ್ನೂ ಬೆಟರು, ಏನಂತೀಯ ಬ್ರೋ? ಹೌದು. ಸೊ ಫ್ರೆಂಡ್ಸ್, ಲಿಟ್ರಲಿ ಯಾವುದು ಒಳಗಡೆ ಬಂದ ಮೇಲೆ ಕರಡಿ ಥರ ಹೇರ್ ಜಾಸ್ತಿ ಇರೋ ಆಕಾರ ಒಳಗಡೆ ಹೋಗ್ತಿತ್ತು. లోపలికి కరడి అంటే ఎలుగుబంటి లోపలికి వెళ్తున్న ఫీలింగ్ వచ్చింది పక్క. బ్రో వినిపిస్తుందా? అది ఏదో గాలి సౌండ్ అనుకుంటే ఇంకా వస్తానే ఉంది బ్రో అది. ಹಲೋ, ಯಾರದು? ಬ್ರೋ ಇಲ್ಲಿ ಇಷ್ಟೊಂದು ಗೊತ್ತಾ, ಗೇಟ್ ಕ್ಲೋಸು, ಹೌದು, ಬಟ್ ಯಾರೋ ಒಳಗಡೆ ಹೋಗೋದು ಕ್ಲಿಯರ್ ಕ್ಯಾಪ್ಚರು. ಈ ಕಡೆ ಇಲ್ಲಿಂದನೇ ಹೋಗಿರೋದು, ಕ್ಲಿಯರಾಗಿ ಕ್ಯಾಪ್ಚರ್. ಅದೇ ನಾನು నీట్గా క్యాప్చర్ బ్రో. నాకు ఎలుంగుడ్డు అనుకుంటు బ్రో, కన్ఫామ్గా అనుకుంటున్నాను నేను. అది అడిచిన తర్వాత నాకు అది ఎలుంగుడ్డు కాదనిపించా. ಬಟ್ ಏನಂತಂದರೆ ಬ್ರೋ, ವೈಲ್ಡ್ ಅನಿಮಲ್ಸ್ ಇದೆ ವಿಲೇಜ್ ಸೈಡ್. ಹೌದು, ರಿಸ್ಕ್ ನೀನು ಸಡನ್ನಾಗಿ ಹಿಂದೆ ನೋಡ್ಬೇಡ, ಅನಿಮಲ್ಸ್ ಬಗ್ಗೆ ಮಾತಾಡ್ಬೇಕು. ಅದು ಅಂದಮೇಲೆ ನಾನು ಫಾರೆಸ್ಟ್ ಏನಾದರೂ ಬ್ರೋ. ನಿಮ್ಗೇನಕ್ಕೆ ಇಷ್ಟು ಕೋಪ? ಜಸ್ಟ್ ಮಿಸ್ ಬ್ರೋ, ಪೀಸ್ ನನಗೆ ಟಚ್ ಆಗಿ ಹೋಗಿಂది. ಮಕ್ಕದ ಪಕ್ಕದಲ್ಲಿ ಹೋಗಿರೋದು ಬ್ರೋ, ಗ್ಲಾಸ್ ಲೈಟಾಗಿ ಟಚ್ ಆದರೂ ಓಪನ್ ಆಗಿಬಿಡುತ್ತೆ. ಅದೇ ಏನು ಟಚ್ ಆಗಿ ಹೋಗಿಂದೆ ನೀನು ಬ್ರೋ. ಇಲ್ಲಿ ನೋಡಿ, ನನ್ನ ಕೈ ಫುಲ್ಲು ಗೂಸ್ ಬಂಪ್ಸ್ నాకు. ಯಮ್ಮ ಏನು ಬ್ರೋ, ಲೋಕಲ್ಗೆ ಹೋಗನೆ. ಅಮ್ಮ ನೀವೇ ಆಗಿದ್ರೆ ನೋಡಿ, ನನ್ನ ಹೆಸರು ಮಲ್ಲೇಶು, ನಿಮಗೆ ಚೆನ್ನಾಗಿ ಗೊತ್ತೇ ಇದೆ. ಏನಕ್ಕೆ ಈ ಥರ ಆಡ್ತಿದ್ದೀರಾ? ಒಳಗಡೆ ಬರೋಗೆ ನಮಗೆ ಒಂದು ಚಾನ್ಸ್ ಕೊಡಿ, ಏನಂತ ಅರ್ಥ ಆಗುತ್ತೆ ನಿಮಗೂ. ಏನಕ್ಕಮ್ಮ ಇಷ್ಟು ಆಕ್ರೋಶದಲ್ಲಿ ಅಲ್ತಿದ್ದೀರಾ? ನಿಮ್ಗೇನಾದರೂ ಮತ್ತೆ ಇಲ್ಲ ಅನ್ಯಾಯ ಏನಾದರೂ ನಡೀತಿದೆಯಾ? ಬ್ರೋ ಲೊಕೇಶನ್ ಮೊತ್ತ ಡಿಸೌಂಡ್ ಖಂಡಿತ ಏನೋ ನಡೀತಾ ಇದೆ. ಮಾತಾಡ್ತಿದ್ದೀವಿ. ಓ, ಇದು ನಿಮ್ಮ ಮಾತಾನಾ? ನಾನು ಇಷ್ಟೊಂದು ಗಂಟ ತಾಯಿಯವರು ಅಂತ ಇಷ್ಟು ಸ್ಮೂತಾಗಿ ಇಷ್ಟು ಸೈಲೆಂಟಾಗಿ ಮಾತಾಡ್ತಾ ಇದ್ದೀನಿ. ಸೊ ನಿಮ್ಮ ಮಾತನ್ನ ನೀವು ಸ್ಟಾರ್ಟ್ ಮಾಡಿದ್ರೆ ಹೌದು, ಒಳಗಡೆ ಹೆಂಗೆ ಹೋಗೋದು ನಾವು? ಬ್ರೋ ಪೈನಿಂಚಿ ಬಿದ್ದಿರೋದು ಬ್ರೋ, ಇವಾಗ ಮೇಲಿಂದ ಬ್ರೋ 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 ಏమైంది? ಯಾಕೆ ಈ ಥರ ನಮ್ಗೆ ಟಾರ್ಚರ್ ಕೊಡ್ತಿದ್ದೀರಾ? ನಮಗೂ ಪೇಷನ್ಸ್ ಇರೋ ಗಂಟ ನಾವು ತಡ್ಕೊತೀರಿ. ನಿಮಗೆ ಗೊತ್ತು ಲಾಸ್ಟ್ ಟೈಮ್ ನಾವು ಏನೇನೆಲ್ಲ ಇಲ್ಲಿ ಮಾಡಿದ್ದೀರಿ ಅಂತ. ಬ್ರೋ ನೀನು ಅನಿಮಲ್ಸ್ ಅಂತ ಮೈಂಡಲ್ಲಿ ಹಾಕ್ಬಿಟ್ಟೆ. ಆ್ಯನಿಮಲ್ ಅಂತ ಅಲ್ಲ, ಇಲ್ಲಿ ಏನಾದರೂ ಸೌಂಡ್ ಬಂದರೂ ನನಗೆ ಅನಿಮಲ್ ಫೀಲೇ ಬರ್ತಿದೆ. ಇದಕ್ಕಿಂತ ಅದು ಭಯ ಆಗ್ತಿದೆ ಬ್ರೋ. ಅಲ್ವಾ ಬ್ರೋ 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 ನೋ ಬ್ರೋ. పర్లేదు బ్రో, లోపలికి వెళ్ళాలి మనం. ఎట్లా దిగి ತೆಗೆದ್ಬಿಟ್ರಾ? ಮತ್ತೆ ನಡಿ ಬ್ರೋ. ಬಲ್ಗಲ್ ಇತ್ತು ಬ್ರೋ, ರೈಟ್ ಓಕೆ. ಹುಷಾರು ಬ್ರೋ. ನಿಮ್ಗೋಸ್ಕರ ಒಳಗಡೆ ಬಂದುಬಿಟ್ಟಿದ್ದೀವಿ. ನೀವು ಕ್ಲೋಸ್ ಮಾಡಿದ್ರು ಸಹ ಬ್ರೋ ಬ್ರೋ ಬ್ರೋ
ఈ కాదు ఈ టైల్స్ గ్లాసెస్ ఏమేమో ఉండింది ఇక్కడంతా చెత్త చెత్త. ಬ್ರೋ ಇದನ್ನ ಮತ್ತೆ ರೆಡಿ ಮಾಡಕ್ಕೆ ಟ್ರೈ ಮಾಡವ್ರೆ, ಬಟ್ ತೊಂದರೆ ಆಗಿದೆ, ಅಲ್ಲಿ ಮತ್ತೆ ವಾಪಸ್ ಹೋಗೋರೆ ಅಲ್ವಾ. ನಾನು ಅದಕ್ಕೆ ಹಿಂದೆ ತೆಗೆಯೋದು. ಹಿಂದೆ ಅಲ್ಲ, ಬೇಡ, ದಯವಿಟ್ಟು ಮುಂದೆ ಬನ್ನಿ. వెనక మాకు కనపడదు, మీకు కనిపించినంత. ಏನು ಗೊತ್ತಾ ಫ್ರೆಂಡ್ಸ್, ಸಡನ್ ಪುಸ್ ಅಂತ ಹೋಗೋ ಥರ ಸೌಂಡು, ಯಾರೋ ಪಾಸ್ ಆದ ಅಲ್ವಾ. ಏನು ಅದು? ಸೈಲೆಂಟ್ ಈಸ್ ಮೋರ್ ಡೇಂಜರಸ್. ಆ ಸೌಂಡ್ ಏನು? ಇದು ಭೂಕಂಪ ಬರ್ತಿರೋ ಥರ, ಇದು ಭೂಕಂಪ ಬರ್ತಿರೋ ಫೀಲಿಂಗು. ನನಗೆ ಯಾಕೋ ಯಾರೋ ಮಂತ್ರ ಜಪಿಸ್ತಿದ್ದಾರೆ ಆ ಇಲ್ಲಾಂದರೆ ಜಿನ್ನದು ವಿಯರ್ಡ್ ವಾಯ್ಸ್ ಇರುತ್ತಲ್ಲ, ಅದೇ ಗೊತ್ತಾಗ್ತಿಲ್ಲ. ರುಬ್ಬು ರೋಲು ಒಂಥರ ರೋಲ್ ಮಾಡ್ತಿರೋ ಥರ. ನಾನು ಈ ಲೆಫ್ಟ್ ಕಣ್ಣು ಏನಾದರೂ ಹೋಯ್ತಾ ಅಂತ ಗೊತ್ತಿಲ್ಲ ಬ್ರೋ. ಈ ಕಡೆ ನೋಡಿದವಾಗೆಲ್ಲ ವಿತೌಟ್ ಲೈಟು ಯಾರೋ ನಿಂತ್ಕೊಂಡಿರೋ ಥರ ಕಾಣಿಸ್ತಿದೆ. ಏನು ಮಾಡೋಣ, ಒಳಗಡೆ ಹೋಗೋಣ. ನೋಡೋಣ ಇವಾಗ ಬ್ರೋ, ಹಾಂ ಲೆಟ್ಸ್ ಡೂ ಒನ್ ಥಿಂಗ್. ಯು ಗೋ ಲೆಫ್ಟ್, ಐ ಗೋ Bro. ಲೆಫ್ಟ್. ಓಕೆ, ಸೌಂಡ್ ಮಾಡ್ತೀನಿ. ಪಾರೆ ಬರೋಣ, ಇನ್ನೂ ಗೊತ್ತಾಗ್ತಿಲ್ಲ. ನೀವಿರೋದಂತೂ ಸತ್ಯ, ನಮಗೆ ಚೆನ್ನಾಗಿ ಗೊತ್ತೇ ಇದೆ. ಸೊ ಈ ಥರ ಐಡೆನ್ಸಿ ಕಾಟ ಬೇಡ. ಏನೋ ಬಂದೋಯ್ತು ಬ್ರೋ ಆ ರೂಮಲ್ಲಿ. ಯಾವ ರೂಮ್? ಈ ರೂಮು ಇದಾ? ಅದೇ ರೂಮ್. ನನಗೂ ಇಲ್ಲೇನೋ ಕಾಣಿಸ್ತಿರೋ ಫೀಲಿಂಗ್ ಬಂತು, ಒಂಥರ ಶಾಡೋ. ಇವಾಗ ಬ್ರೋ ನನಗೇನು ಕೇಳ್ಕಲ್ಲ, ಎಲ್ಲ ಕಟ್ ಮಾಡಿದ್ದು ನಾನು. ಹಂಗಾನೆ ಏನಾದರೂ ಏನು ತೊಗೊಂಡ್ರೆ ಫಸ್ಟೇ ಬೇಜಾನ್ ತಿಂದ್ಬಿಟ್ಟಿದ್ದೀನಿ. ಅಯ್ಯೋ ಸತ್ಯ, ಹುಷಾರಾಗಿರ್ಬೇಕು. ಸೊ ಫ್ರೆಂಡ್ಸ್, ಮಾಲ ಹಾಕೊಂಡು ಬಂದಿದ್ದೀನಿ, ಎಲ್ಲ ಹಾಕಿದ್ದೀನಿ, ಆದರೂ ಬಿಡ್ತಿದ್ದೀರಲ್ಲ ಬ್ರೋ. ಬೀಳಿರೋದು ನನ್ನ ಬ್ರೋ, ಈಗೇನೋ ಹೋಗಿರೋ ಫೀಲ್ ಬಂತು ನಿಜ ಬ್ರೋ. ಒಂದು ನಿಮಿಷ, ನಿಜ ಬ್ರೋ, ಇಲ್ಲಿಂದ ಹೋಗಿರೋ ಫೀಲಿಂಗ್ ಬಂತು ನನಗೆ. ನಾನು ಏನಾದ್ರು ರಿಫ್ಲೆಕ್ಷನ್ ಬಂದಿದೆ ಅಂದ್ಕೊಂಡೆ. ಅಲ್ಲ, ಏನಾಯ್ತು? ಈ ಬ್ರೋ ಆಟ ಹಚ್ಕೊಟ್ಟಿವಿ, ಇದು ಇಸ್ಕೋಗಲ್ಲಂತೆ ಬ್ರೋ. ಅಲ್ಲಿ ಸೀರಿಯಸ್ ಆಗಿ ಏನೋ ಕಾಣಿಸ್ತು ಬ್ರೋ. ನಾಲ್ಕು ಅದೇ ಅನ್ಪಿಸಿದ್ದು ಬ್ರೋ. ನೋಡಿ, ಈ ಥರ ನೀವು ಬಚ್ಚಿಕ್ಕೊಂಡು ಆಟ ಬೇಡ. ಸೊ ನಾವೆಲ್ಲೂ ಓಡಾಗಲ್ಲ. ಅಲ್ಲಿ ನೋಡಿ ಬ್ರೋ, ಯಾರದು? ನೀವೇನಾ ಬ್ರೋ 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 ಬ್ರೋ? ಹೋಯ್ತು ಬ್ರೋ. ಇವ ಬ್ರೋ, ಇಲ್ಲ ಬ್ರೋ, ಬ್ರೋ ಬ್ರೋ ಇಲ್ಲ ಬ್ರೋ, ಇಲ್ಲಿ ಬ್ರೋ ಇರಿ ಬ್ರೋ. ನನಗೇನು ಫೀಲ್ ಆಗ್ತಿದೆ ಗೊತ್ತಾ? ಇದು ಒಂದು ಅನಿಸಿಲ್ಲ ಬ್ರೋ. ಜಸ್ಟ್ ಇವಾಗ ಅಲ್ಲಿ ಕೆಳಗಡೆ ಕ್ಯಾಪ್ಚರ್ ಆಯಿತು ಬ್ರೋ. ಅದೇ ಅಷ್ಟು ಬೇಗ ಮೇಲೆ ಬ್ರೋ. ಇಲ್ಲಿ ನೋಡಿ, ಲೈಟ್ ಯಾಕೆ ಆಫ್ ಆಯಿತು? ಲೈಟ್ ಇಲ್ಲಿ ಬಂದರೆ ಲೈಟ್ ಅಲ್ಲ ಬ್ರೋ, ಎಲ್ಲನೂ ಆಫ್ ಆಗುತ್ತೆ. ನನಗೇನು ಅನ್ನಿಸ್ತಿದೆ ಅಂತಂದರೆ, ನಾವು ಆ್ಯಕ್ಚುಲಿ ಪಕ್ಕಾ ಪ್ಲ್ಯಾನ್ಡ್ ಆಗಿ ಬಂದಿಲ್ಲ. ಇಲ್ಲಿ ಯಾರು ನಮ್ಮನ್ನು ಆಟ ಆಡಿಸಿದಾರೆ ಗೊತ್ತಿಲ್ಲ. ಬ್ಲೈಂಡಾಗಿ ಹೋಗೋದು ಬೇಡ ಬ್ರೋ. ನಿಮ್ಗೆ ಓಕೆ ಅಂದರೆ ನನಗೊಂದು ಐಡಿಯಾ, ಸ್ಪ್ಲಿಟ್ ಆಗೋಣ ಬ್ರೋ. ಕೈಯೆಲ್ಲ ನಡ್ತೈತೆ ನೋಡಿ, ಆಗ್ತಾಯಿಲ್ಲ ನನಗೆ. ಶಿವರಿಂಗ್ ವಸ್ತಾ ಅಂದೆ, అయినా కూడా పర్లేదు, చేద్దామంటే రెడీ. ఓకేనా? ಸರಿ ಬ್ರೋ, ನಾನು ಲೆಫ್ಟ್ ಹೋಗ್ತೀನಿ. ನೀವು ಬೈಕ್ వెళ్ళిపోనా? ಹೋಗಿ ಹೆಂಗಾದ್ರು ಸರಿನಾ? ಹಿಂಗೆ ಹೋಗಿ ಹಿಂಗೆ ತಿರ್ಸ್ಕೊಂಡು ಹಿಂಗೆ ಬಂದು ಹಿಂಗೆ ಮೇಲೆ ಹೋಗ್ತಿರೋ, ಇಲ್ಲ ಹಿಂಗಿಂದ ಮೇಲೆ ಹೋಗ್ತಿರೋ? ಓಕೆ ಬ್ರೋ, ಹುಷಾರು. ಓಕೆ ಬ್ರೋ. ಸೊ ಫ್ರೆಂಡ್ಸ್, ನನಗಾದರೆ ಲಿಟ್ರಲಿ ಇಲ್ಲಿ ಕಾಣಿಸ್ತು. ಯಾರಿದ್ದಾರೆ ಇಲ್ಲಿ? మీతో మాట్లాడడానికి వచ్చాను. నన్ను ఆల్రెడీ చూసింటారు మీరు.
ಆಲ್ರೆಡಿ మిమ్మల్ని నేను ಕೂಡ చూశాను. ನಾನು ನಿಮ್ಮನ್ನು ನೋಡಿದ್ದೀನಿ. ಜಾಸ್ತಿ ಜನ ಇದ್ದಾರೆ. ಒಳಗಡೆ ಏನೋ ಹೋಯ್ತು ಗೈಸ್, ಸತ್ಯ ಒಳಗಡೆ ಏನಾಗಿ ಹೋಯ್ತು. ಮೇಲೆ ಸತ್ಯ ಬ್ರೋ ಆಯ್ತು ಆ ಕಡೆ ನೋಡ. ಇಲ್ಲಿ ಯಾರಿದ್ದಾರೆ? ಸೌಂಡ್ ಗೈಸ್, ಇನ್ನೂ ಸೌಂಡ್ ಬಂತು. ಇದೇ ರೂಮಲ್ಲಿ ನನಗೆ ಕಾಣಿಸಿರೋದು ಇದೇ ರೂಮ್. ಯಾರೂ ಇಲ್ಲ. ಇದು ಡೋರ್. ಇದೇನಿದು? ಓ ಮೈ ಗಾಡ್, ಪಿಲ್ಲರ್ನೇ ಪಡ್ಕೊಟ್ಟಿದ್ದಾರ. ಓ ಮೈ ಗಾಡ್, ಲೋಪಲ ಹೋಗಿ ಚಾನ್ಸ್ ಇಲ್ಲ. నేనేం చెప్పాలంటే నాకైతే జిమ్ అంటాను గైస్ బాడీ. ಗೈಸ್ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವೆಲ್ಲರೂ ಬಂದಿರುವಾಗ ಸ್ಪೂಕಿ ಗೌತಮ್ಗೆ ಇದೇ ರೂಮಲ್ಲಿ ಸಿದ್ದಿಕು ರೂಪದಲ್ಲಿ ಇಲ್ಲಿ ನಿಂತ್ಕೊಂಡಿತ್ತು. ನಿಮ್ಗೆ ಐಡಿಯಾ ಇದೆಯೋ ಇಲ್ವೋ? ಭಯಂಕರ ಗಾಯ್ಸ್ ಈ ಜಿನ್ ಮಾತ್ರ. ಜಿನ್ಸ್ ಅನ್ನೋದೇ ಭಯಂಕರ ಗಾಯ್ಸ್. ನಾನು ಹೇಳ್ತಿದ್ದೀನಿ, ನಾನು ಜಾಸ್ತಿ ಲೆಕ್ಕದಲ್ಲಿ ಜೀನ್ಸ್ ನೋಡಿದ್ದೀನಿ, ವಾಟರ್ ಜೀನ್ಸು. ಯಾರದು? ಗಾಯ್ಸ್ ಒಂದು ಕಡೆ ಯಾರು ಮಂತ್ರ ಥರ ಕಸ 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 ಅಂತ ಮಾತಾಡ್ತಿರ್ತಾರೆ. గ్రూప్ ఆఫ్ జన లాస్ట్ టైం జిన్ లొకేషన్ ಕ್ಯಾಪ್ಚರ್ చేయడానికి వచ్చినప్పుడు ಲಾಸ್ಟ್ ಟೈಮ್ ಜಿನ್ ಲೊಕೇಶನ್ ಕ್ಯಾಪ್ಚರ್ ಮಾಡೋಕೆ ಬರುವಾಗ ಜಾಸ್ತಿ ಒಂದು ಫ್ಯಾಮ್ಲಿ ಕುತ್ಕೊಂಡು ಮಾತಾಡ್ತಿರೋ ಥರ ಡಿಸ್ಕಸ್ ಕಲಿತು ಹೇ ಅಂತ ಗೈಸ್, ಹೇ ಅನ್ನಿಂದೆ నిజంగా హే అనింది. నా వెనకాలే ఉన్నారు తెలుస్తుంది నాకు. నేను ఫాలో అవుతున్నానని తెలుసు. ನನ್ನ ಫುಡ್ ಸ್ಟೆಪ್ಸು ಲಿಟ್ರಲಿ ನನಗೆ ಒಂಥರ ಹಾರರ್ ಫೀಲ್ ಕೊಡ್ತಿದೆ. ಏನಕ್ಕಿದು ಟಾರ್ಚು ರಿಫ್ಲೆಕ್ಟ್ ಆಗೋದು ಸ್ಟಾರ್ಟ್ ಆಯಿತು. నువ్వు ఎక్కడున్నా, మీరందరూ ఎక్కడున్నా సరే మీరందరూ మమ్మల్ని ಇಪ್ಪಳಿಕೆ చూస్తున్నారని నాకు తెలుసు. ನಮ್ಮನ್ನು ನೋಡ್ತಿದ್ದೀರಾ. ನಾವು ಕರೆಕ್ಟಾಗಿದ್ದೀವಿ, ನಾವು ರೆಡಿಯಾಗಿದ್ದೀವಿ. నా దగ్గరికి వస్తారా? నన్ను క్యాప్చర్ అయితే నేను మీతో మాట్లాడాలనుకుంటున్నాను. ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿ ಯಾರೇ ಇರಲಿ ನನ್ನ ಹತ್ರ ಬರ್ಬೋದು. ನಾನು ಫೇಸ್ ಮಾಡೋಕೆ ರೆಡಿ. ನಿಜವಾಗ್ಲೂ ಓದ್ಸಲಿ ಹೊಸ ಅನುಭವ. ಇದೇ ರೂಮಲ್ಲೇ ನಾನು ಹೋಗ್ತೀನಿ. ನೋಡಿದ್ರೆ ಅಲ್ಲಿ ಮೇಲೆ ಎಕ್ಸ್ಪ್ಲೋರ್ ಮಾಡ್ತೀರಾ ಅಂತ ರಾಯಲ್ ಬಿಹಾರಿ ಅವ್ರಿಗೆ ನಂಗೆ ಕಾಣಿಸ್ಲಿ ಅಂತ ನಮಗೆ ಜಗಳ ಆಗುತ್ತೆ ಇದೇ ರೂಮಲ್ಲೇ. ನೀವು ಬರ್ಬೋದು. ಸೌಂಡು ಹೇಯ್, ಯಾರದು? ಹೇಯ್ ಚುಕ್ಕ.
శ్రీ మావుళ్ళమ్మ తల్లి జ్యోతిష్యాలయం గురూజీ రామకృష్ణ శాస్త్రి గారు. కుటుంబ సమస్యలు, కోర్టు సమస్యలు, ఆరోగ్య సమస్యలు, ఆస్తి తగాదాలు, అప్పుల బాధలు మొదలగు ఎటువంటి సమస్యలకైనా నమ్మకంతో గురువుగారికి ఫోన్ చేయండి. మీ అన్ని సమస్యలకు 100% గ్యారంటీగా పరిష్కారం చూపబడును. ఏ సమస్యకైనా అంజనం వేసి అమ్మవారి అనుగ్రహంతో చెప్పబడును. రామకృష్ణ శాస్త్రి గారు చెప్పింది చెప్పినట్టుగా జరిగి తీరుతుంది. ఒక్క ఫోన్ కాల్ మీ భవిష్యత్తును మార్చగలదు. తప్పకుండా కాల్ చేయండి. సెల్ 9949667583.